ನೋಡಿ ನನ್ನ ಮಗಳದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಮಧ್ಯಾಹ್ನ 12:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ನಮ್ಮ ಅತ್ತೆಯರು ಮತ್ತು ನಮ್ಮ ಅತ್ತೆಯಾರ ಅಣ್ಣನ ಮಿಸ್ಸಸ್ ಎಲ್ಲ ಬಂದಿದ್ದರು. ನಿನ್ನೆ ನಮ್ಮ ಬಾವೊಂದು ಕಾರ್ಯ ಇತ್ತಲ್ಲ, ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿರ್ತೀರ. ಕಾರ್ಯಕ್ಕೆ ಬಂದವರು ಹಾಗೆ ಮನೆಗೆ ಬನ್ನಿ ಅಂತ ಕರೆದಿದ್ದೆ. ಇವರು ತುಂಬ ವರ್ಷಗಳೇ ಆಗಿತ್ತು. ನನ್ನ ಹಸ್ಬೆಂಡ್ಗೆ ಕಾಲಿಗೆ ರಾಡ್ ಹಾಕ್ಸಿದ್ದೋ ನಾವು, ಆಪ್ರೇಷನ್ ಆಗಿತ್ತು. ಆವಾಗ ನಮ್ಮ ಮನೆಗೆ ಬಂದಿದ್ದು. ಇವಾಗ ಬಂದಿದ್ದಾರೆ. ಅದರಿಂದ ಬಿಸಿಲಲ್ಲಿ ಬಂದಿದ್ದಾರಲ್ಲ, ಜ್ಯೂಸ್ ಮಾಡ್ಕೊಳೋಣ ಅಂದ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೆ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಕರೆದಾಗ ನಮ್ಮ ಅತ್ತೆನೇ ಹೇಳಿದರು ನಾಳೆ ಕರ್ಕೊಂಬರ್ತೀನಿ ಅಂತ. ಅವ್ರು ಬರೋ ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ನಾನು ತುಂಬ ಬೇಗನೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಆದ್ರೂ ಅಡುಗೆ ಅಂತೂ ಮಾಡೋಕ್ಕಾಗಲಿಲ್ಲ. ಅಡುಗೆ ಮಾಡೋ ಅಷ್ಟರಲ್ಲಿ ಅವ್ರು ಬಂದುಬಿಟ್ರು. ಅದರಿಂದ ನಿಧಾನಕ್ಕೆ ಮಾಡೋಣ ಅಂದ್ಬಿಟ್ಟು ಬಿಸಿಲಲ್ಲಿ ಬಂದಿದ್ದಾರಲ್ಲ ಅಂತ ಜ್ಯೂಸನ್ನ ಮಾಡಿ ಕೊಡ್ತಾಯಿದ್ದೀನಿ. ಅಡುಗೆಗೆ ನಾನು ಚಿಕನ್ ತಂದು ಸಾಂಬಾರು ಮಾಡ್ತೀನಿ ಅಂತ ಹೇಳಿದ್ದೆ ನಮ್ಮ ಅತ್ತೆಗೆ. ಆದರೆ ನಮ್ಮ ಅತ್ತೆ ಬೇಡ, ಕಾರ್ಯದ ಮನೇಲೆಲ್ಲ ತಿಂದಿದ್ದಾರಲ್ವ, ಅವ್ರಿಗೆ ತಿನ್ನಲ್ಲ, ಯಾರು ಸರಿಯಾಗಿ ತಿನ್ನಲ್ಲ ಚಿಕನ ಅಂದ್ಬಿಟ್ಟು ಬೇಡ ಅಂದರು. ಅಲಸಂದೆ ಕಾಳು ತಂದಿದ್ನಲ್ಲ, ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ. ಅದರಲ್ಲೇ ಉಪ್ಸಾರು ಮಾಡಿ ಮುದ್ದೆ ಮಾಡಿಕೊಡು ನಮಗೆ ಅಂತ ಕೇಳಿದ್ರು. ಬರೀ ಅಪರೂಪಕ್ಕೆ ಬಂದಿದ್ದಾರೆ, ಬರೀ ಮುದ್ದೆ ಮಾಡೋದು ಹೆಂಗೆ ಅಂದ್ಬಿಟ್ಟು ಉಪ್ಸಾರು ಮಾಡಿ ಮುದ್ದೆ ಮಾಡಿ ಮತ್ತು ಪಾಯಸ ಬೋಂಡ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಬಂದಿದ್ದಾರೆ ಅಂತ ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿದ್ದೆ. ಅವರು ಚಿಕನ್ ಆದರೂ ಏನಾದರೂ ತಂದು ಮಾಡು ಅಂತ ಹೇಳಿದ್ರು. ಆದರೆ ಇನ್ನೊಂದು ಸಲ ಕೇಳಿದೆ, ನಮ್ಮ ಅತ್ತೆಗೆ ಚಿಕನ್ ತೊಗೊಂಬಂದ್ಬಿಡ್ತೀನಿ, ಪಕ್ಕದಲ್ಲೇ ಅಂಗಡಿ ಇದೆ ನಮ್ಮ ಮನೆ ಹತ್ರ, ತರ್ತೀನಿ ಅಂತ. ಆದರೆ ನಮ್ಮ ಅತ್ತೆನೂ ಬೇಡ ಅಂದರು, ನಮ್ಮ ದೊಡ್ಡತ್ತೆಯರು ಬೇಡ ಅಂದರು. ನೀವು ಮಾಡಿದ್ರು ನಾನು ತಿನ್ನಲ್ಲ ಅಂದರು. ನಿಮಗೂ ಗೊತ್ತು ಜಯಮ್ಮ ತಿನ್ನಲ್ಲ, ಎಷ್ಟೋ ಬ್ಲಾಗಲ್ಲಿ ನಾನು ಹೇಳ್ಕೊಂಡಿದ್ದೀನಿ ಜಯಮ್ಮ ನಾನ್ ವೆಜ್ ಏನು ತಿನ್ನಲ್ಲ ಅಂದ್ಬಿಟ್ಟು. ಹಾಗೆಯೇ ಇನ್ನೊಬ್ರು ತಿನ್ನಲ್ವಂತೆ. ಅದರಿಂದ ಬೇಡ ಅಂತಂದ್ರೂ ನಾವು ತಿನ್ನಲ್ಲ ಅಂದರು. ಅದರಿಂದ ಸುಮ್ಮನೆ ಬಲವಂತಕ್ಕೆ ಮಾಡಿ ಅವ್ರು ತಿಂದಲೇ ಹೋಗೋದಕ್ಕಿಂತ ಅವ್ರು ಇಷ್ಟಪಟ್ಟು ತಿಂತೀನಿ ಅನ್ನೋದನ್ನೇ ಮಾಡಿ ಕಣ ಅಂದ್ಬಿಟ್ಟು ಉಪ್ಸಾರು ಮಾಡಿ ಮುದ್ದೆ ಮಾಡ್ತಾಯಿದ್ದೀನಿ. ಏಳಲೆ ಇದು ಮೂರಲೆ ನಮ್ಮನ್ನ ರೇಣಿ ಹಂಚ್ಕತ್ತದ ಮಾಡಿ. ಹಾಯ್ ಜಯಮ್ಮನ್ ಕರ್ಕ, ಹಾಯ್ ಜಯಮ್ಮನ್ ಕರ್ಕರೆ. ನಾವೇನು ಲೈಟರೇ ಬೇಡ, ಹಂಗೆ ಹತ್ಕೋತದೆ. ಲೈಟರೇ ಬೇಡ, ಬೆಂಕಿ ಅದೇ ಬರ್ತದೆ. ಈ ತಕೊಂಡಲ್ಲ ಇಂತಿದೆ ಭಯ ಅಂದ್ಬಿಟ್ಟು ಏನವ ರೇಣಿ ಎಲ್ಲ ಲೈಟರ್ ಬೇಡ ಇದಕ್ಕೆ. ಅದಕ್ಕಿದ್ದದ ಇಡ್ಬೇಕು ಗೊತ್ತಿಲ್ಲ. ಇದೇ ಬೇರೆ ಏನಾಗದ, ಇದೇ ಬೇರೆ ಸ್ಟವ್. ಮೂರಲ್ಲೇ ಇಡಬಾರ್ದು ಅಂತ ಗಿಡ ಕಾಣುತ್ತಲ್ಲ ಎಲ್ಲಮ್ಮ, ಒಂಚೂರು ಕಾಣಲಿ ಚೆನ್ನಾಗಿರುತ್ತೆ. ನಮ್ಮ ಅತ್ತೆ ಹೇಳ್ತಾ ಇದ್ದಾರೆ ಗಿಡ ಕಾಣುತ್ತೆ ಅಲ್ಲಿ, ಫ್ಲವರ್ದು ಇಟ್ಟಿದ್ದೀರಲ್ಲ ಪ್ಲಾಸ್ಟಿಕ್ ಫ್ಲವರು, ಹೇಳ್ತಾ ಇದ್ದಾರೆ. ಹೆಂಗೈತೆ ಮಗನ ಮನೆ? ಕುತ್ಕೊಳಕ್ಕೆ ಆಯ್ತಲ್ಲ ಬಿಡಿ, ನೆಕ್ಸ್ಟ್ ಟೈಮ್ ಚೆನ್ನಾಗಿರೋದು ಮಾಡ್ತೀನಿ. ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋದು ಮಾಡೋಣ ಅಂತ ಬಿಡು. ಚೆನ್ನಾಗಿಲ್ಲ ಕುತ್ಕೊಳಕಲ್ಲ, ಮನೆ ಕಳಿರಂತೆ ಅವಾಗ ಕೊಡು. ಮಾಡ್ತೀನಿ ಹೋಗಿ ಮಾತಾಡೋದು ಟಿವಿಗೆ ನಾವು ಮಾಡ್ಕೊಟ್ಟ ಒಬ್ಳೆ ಮಾಡಕ್ಕಾಗ್ತದೆ. ಇದು ಜಯಮ್ಮ ಮತ್ತು ನಮ್ಮ ಅತ್ತೆ ಒಳಗಡೆ ಬಂದು ನೋಡ್ತಾ ಇದ್ದಾರೆ. ಯಾಕೆ ಅಂದರೆ ಅವ್ರ ಮಗಳು ಮನೇಲಿ ನಮ್ಮ ಮನೇಲಿ ಇದೆಯಲ್ಲ ಸ್ಟವ್ವು, ಅದೇ ಥರ ಸ್ಟವ್ ಇದೆಯಂತೆ. ನನ್ನ ಮಗಳು ಮನೇಲೂ ಇದೆ ಅಂತ ಹೇಳ್ತಾ ಇದ್ರು. ಹಾಗೆ ಸ್ವಲ್ಪ ಅಡುಗೆ ಮನೆ ಸ್ವಲ್ಪ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನೇ ನೋಡ್ತಾ ಇದ್ರು. ಅದಕ್ಕೆ ನಾನು ಕೇಳ್ತಾ ಇದ್ದೆ ಹೇಗಿದೆ ಮಗನ ಮನೆ ಹಾಗೆ ಹೇಗೆ ಅಂತ. ಅವ್ರದ್ದು ನಮ್ಮದು ಈ ಥರ ರೇಕ್ಸೋದು ನಡೀತಲೇ ಇರುತ್ತೆ. ಹಾಗೆ ನಮ್ಮ ಅತ್ತೆ ಒಬ್ಬಳೇ ಅಡುಗೆ ಎಲ್ಲ ಮಾಡ್ತೀಯಾ, ಕೊಡು ಕೆಲಸ ನಾವು ಮಾಡ್ಕೊಡ್ತೀವಿ, ಹೆಲ್ಪ್ ಮಾಡ್ಕೊಡ್ತೀವಿ ಅಂದರು. ನಮ್ಮ ಅತ್ತೆ ಪ್ರತಿ ಸಲ ಅಷ್ಟೇ, ಕುತ್ಕೊಳ್ಳೋಕ್ಕಾಗಲ್ಲ ಒಬ್ಬಳೇ ಮಾಡ್ತಾಳಲ್ಲ ಅಂದ್ಬಿಟ್ಟು ಆದಷ್ಟು ಹೆಲ್ಪ್ ಮಾಡೋಕ್ಕೆ ಬರ್ತಾರೆ. ಎಣ್ಣೆ ಖಾಲಿ ಆಗೋಗದ, ನಾವು ಊಟ ಮಾಡ್ತೀವಿ. ನಮ್ಗಿಷ್ಟೇ ಅಲ್ಲ ಚಿಕನ್ ಗೊಜ್ಜಿಲ್ಲ, ಕಾಳು ಗೊಜ್ಜು ಬೇಯಿಸಿದ ಸಾಕು. ಇದಕ್ಕೆ ಹಾಕಿ ಬೇಯಿಸಿದ್ದು ಒಂದು 2 ಪೀಸ್ ಇತ್ತು. ಅವ್ನು ಕಾಳು ಗೊಜ್ಜೆಣ್ಣೆ ರಾಣೆಕುಂಬ ಹಂಗೆ ಅಂತಿದ್ದ, ಚೆನ್ನಾಗಿ ಮನೆಗೆ ಬಂದು ಅಂತಿದ್ದ ಕಾಳು ಗೊಜ್ಜು ಚೆನ್ನಾಗಿತ್ತಲ್ಲ ಇಷ್ಟೆಲ್ಲ ಅಂತ.
ನಿನ್ನೆ ನಮ್ಮ ಬಾವಾರ ಮನೇಲಿ ಕಾರ್ಯ ಇತ್ತಲ್ಲ, ಅವರು ಸ್ವಲ್ಪ ನಾನ್ ವೆಜ್ ಎಲ್ಲ ಊಟ ಉಳಿದಿತ್ತು ಅಂದ್ಬಿಟ್ಟು ಕೊಟ್ಟಿದ್ರಂತೆ ನಮ್ಮ ಅತ್ತೆಗೆ. ನಮ್ಮ ಅತ್ತೆ ಊಟ ಮಾಡಿಲ್ಲ, ಮಗಂಗೆ ಇಷ್ಟ ಅಂದ್ಬಿಟ್ಟು ಎಲ್ಲನೂ ಇಲ್ಲಿಗೆ ತೊಗೊಂಬಂದಿದ್ದಾರೆ. ನಮ್ಮ ಅತ್ತೆ ಹಂಗೇನೆ, ನಾನು ತಿನ್ನೋ ಬದಲು ನನ್ನ ಮಗ ಇಷ್ಟಪಟ್ಟು ತಿಂತಾರಲ್ಲ ಅಂದ್ಬಿಟ್ಟು ತೊಗೊಂಡು ಬಂದಿದ್ದರು. ಅದನ್ನೇ ಪಾತ್ರೆಗೆ ಹಾಕ್ಕೊಡ್ತೀನಿ ಕೊಡು, ಬಾಕ್ಸಲ್ಲೇ ಇಟ್ಟಿದ್ದೀನಲ್ಲ ಅಂದ್ಬಿಟ್ಟು ಪಾತ್ರೆ ಎಲ್ಲ ಇಸ್ಕೊಂಡು ಹಾಕ್ತಾ ಇದ್ದಾರೆ. ರಾಣಿನ ಕರ್ಕೊಬರೋದು ಒಬ್ಬರೇ ಇದ್ರಲ್ಲ, ಇನ್ನೊಂದಿನ ಭಾನುವಾರ ಸೇರ್ಸ್ಕೊಂಡು ಮನೆಗಿನ ಖಾಲಿ ಮಾಡು, ಆಮೇಲೆ ಕರ್ಕೊಬರ್ತೀನಿ. ಇಲ್ಲ ಕಾಣಿಲ್ಲ ಎಲ್ಲನೂ ಬೇಯಿಸಿನಿ. ಕುತ್ಕೊಳ್ಳಿ, ನಾನು ನೀನು ಅಡುಗೆಗೆ ರೆಡಿ ಮಾಡ್ಕೊಡ್ತೀನಿ. ಕೊಡು, ನಾವು ಮಾಡ್ಕೊಟ್ಟೋ ಜಯಮ್ಮನ. ನೋಡಿ ಏನು ಮಾಡಿದ್ರು ದೂರ ತಪ್ಪಲ್ಲ ಅಲ್ಲ ನೀವು. ಸೆಪ್ಪೆನಮ್ಮ ನಮ್ಮ ಅತ್ತೆ ನನ್ನ ಅಯ್ಯೋ ಅನ್ಸ್ನಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಆಗಲ್ಲ. ಮೊದಲಿಂದಲೂ ಅಯ್ಯೋ ಅನ್ಸ್ಕೊಂಡೇ ಬಂದ್ರು ಇವರು. ಉಪ್ಸಾರನೆ ಮಾಡವ ಯಾಕೆ ಉಪ್ಸಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡ್ಲೇ ಬೇಡವಾ? ಅನ್ನ ಮಾಡು, ಅನ್ನ ಬೇಡ ಅನ್ನಕದ್ದ. ಉಪ್ಸಾರನೆ ಮಾಡವ ಸುಮ್ಮನೆ ಬೆಳಿಗ್ಗೆ ಕೊಟ್ಟ ನೀವು ಬೆಳಿಗ್ಗೆ ಕಡ್ಕೊಂಡು ಇರಿ ಈಚೆ ಕುತ್ಕೊಳ್ಳಿ, ನಿಮ್ದೆ ಟಿವಿ ನೋಡ್ಕೊಂಡು. ಚಿಕ್ಕದನ್ನೇ ಕೊಡು. ಬೆಲ್ಲ ಕಡಿಮೆ ಹಾಕಿ ಅವತ್ತಾಗ ಮಾಡ್ತೀನಿ. ತಪ್ಪಾಗಿ ಮಾಡು ಆಯ್ತು. ಹಾಂ ಸಪ್ಪೆ ಹಾಕ್ತಿಲ್ಲ. ಉಪ್ಸಾರನೆ ಮಾಡು. ಮಾಡಿದ್ರು ಉಪ್ಸಾರ ಮಾಡಿ. ನೋಡಿ ಉಪ್ಸಾರು ಬೇಕು ಅಂತ ಇದ್ದಾರೆ. ಟೈಮ್ ಬಂದು 2:30 ಆಗಿದೆ, ಇನ್ನು ಅಡುಗೆ ಆಗನೇ ಇಲ್ಲ. ಅವ್ರು ಬಂದಿದ್ದೆ 12:30 ಅಲ್ವಾ. ನಾನು ನಿಧಾನಕ್ಕೆ ಅಡುಗೆ ಮಾಡಿದೆ. ಇವಾಗ ಆಯಿತು. ಬೋಂಡ ಒಂದು ಬೇಯಿಸ್ಕೋಬೇಕು, ಬೋಂಡ ಒಂದು ಮಾಡ್ಕೋಬೇಕು, ಇನ್ನೆಲ್ಲ ಆಗೈತೆ. ಏನೇನು ಮಾಡಿದ್ದೀನಿ ಅಂದರೆ, ನಾನು ಹುಳಿ ಸಾರು ಮಾಡೋಣ ಅಂದ್ಕೊಂಡೆ. ಅವ್ರು ಉಪ್ಸಾರು ಬೇಕು ಅಂದರು. ಅಲಸಂದೆ ಕಾಳು ಹಾಕಿ ಉಪ್ಸಾರು ಮಾಡಿದ್ದೀನಿ. ಉಪ್ಸಾರು ಖಾರ, ಇದು ಮುದ್ದೆ, ಇದು ಉಪ್ಸಾರು ಮತ್ತು ಪಾಯಸ, ಹೆಸರು ಕಾಳು ಪಾಯಸ ಮಾಡಿದ್ದೀನಿ. ಹೆಸರು ಕಾಳು ಪಾಯಸ ಮಾಡಿದ್ದೀನಿ. ರೆಸಿಪಿ ತೋರ್ಸೋಣ ಅಂದ್ಕೊಂಡೆ, ಆದರೆ ಟೈಮ್ ಆಗೋಯ್ತು, ಆಗಿಲ್ಲ. ಇವಾಗ ಬೋಂಡ ಒಂದಾದರೆ ಆದಂಗೆ ಈರುಳ್ಳಿ ಬೋಂಡ ಮಾಡಿದೆ. ನೀವು ಬೆಳಗಿದ್ರಾ ಇವ್ರು? ಹಾಂ, ಮತ್ತೆ ಕೂಸಲ್ ಚೆನ್ನಾಗಿದ್ದೆ ನಾನು ಅಂತೀರಾ? ಸಖತ್ ಕಲರ್ ಇದ್ದಾರೆ ಅವರು. ಎಲ್ಲರಿಗೂ ಊಟಕ್ಕೆ ಇಕ್ಕಿದ್ದೀನಿ, ಮಾಡ್ತಾ ಇದ್ದಾರೆ. ಜಯಮ್ಮ ಉಪ್ಸಾರು ಹೆಂಗೈತೆ? ಹಾಂ, ಫಸ್ಟ್ ಟೈಮ್ ಮಾಡಿರೋದು, ಹೇಳಿ ಪರವಾಗಿಲ್ಲ. ಅಮ್ಮ ಚೆನ್ನಾಗಿದೆ ನಮ್ಮ ಉಪ್ಸಾರು. ಹಾಂ, ಫಸ್ಟ್ ಟೈಮ್ ಮಾಡಿರೋದು ಉಪ್ಸಾರು. ಅವ್ರದ್ದು ಊಟ ಎಲ್ಲ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಕೂತಿದ್ರು. ನನ್ನ ಮಗಳನ್ನ ಕರ್ಕೊಬರೋಕ್ಕೆ ಹೋಗಬೇಕಾಗಿತ್ತು. ಅದರಿಂದ ನನಗೂ ಟೈಮ್ ಆಗಿತ್ತು, 3 ಗಂಟೆ ಹತ್ರ ಆಗಿಬಿಟ್ಟಿತ್ತು. ಹೊಟ್ಟೆ ಹಶ್ವಾಗಿತ್ತು, ಅದರಿಂದ ನಾನು ಊಟ ಮಾಡ್ತಾಯಿದ್ದೆ. ಅವ್ರಿಗೆ ಊಟ ಎಲ್ಲ ಮುಗಿಸ್ಕೊಂಡು ಪಾಯಸ ಹಾಕ್ಕೊಟ್ಟಿದ್ದೆ. ಊಟದ ಜೊತೆ ಪಾಯಸ ತಿನ್ನಿಲ್ಲ ಅವರು, ಅದಾದಮೇಲೆ ತಿಂತೀನಿ ಅಂದರು. ಇವಾಗ ಹಾಕ್ಕೊಟ್ಟಿದ್ದೆ, ತಿಂತಾಯಿದ್ದಾರೆ. ಇವಾಗ ನಂದು ಎಲ್ಲ ಊಟ ಆಯಿತು, ಅವ್ರದ್ದು ಊಟ ಆಯಿತು, ಕೂತಿದ್ದಾರೆ. ನಾನು ನನ್ನ ಮಗಳು ಕರ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ನನ್ನ ಮಗಳಿಗೆ ಹೇಳಲ್ಲ, ನಮ್ಮ ಅತ್ತೆಯರೆಲ್ಲ ಬಂದಿರೋದು. ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಏನು ಅಂತ. ನಡ್ಕೊಂಡೇ ಹೋಗ್ಬಿಟ್ಟು ಕರ್ಕೊಂಡು ಬರಬೇಕು. ನಿಧಾನಪ್ಪ. ಹಾಂ, ದಮ್ಟಿ ಹೊಡಿಯೋಕ್ಕೆ
ಅಜ್ಜಿಯರು ಹೋದ್ರು ಅಂತ ಹೇಳ್ತಾ ಇದ್ದಾರೆ. ಅಜ್ಜಿಯರು ಹೋದ್ರು, ಏನು ಮಾಡೋಕ್ಕಾಗುತ್ತೆ. ನಾನು ಈ ಕಡೆ ಬಂದೆ ಸ್ಕೂಲ್ ಹತ್ರ, ಅವ್ರ ಕಡೆ ಹೋದ್ರು. ನಿಜನಮ್ಮ, ಏನು ಮಾಡೋದು, ಆಟೋ ಸಿಗಲ್ಲ ಅಲ್ವಾ ಸಂಜೆ ಮೇಲೆ. ಅಪ್ಪ ಬರಲ್ವಲ್ಲ, ಅಪ್ಪ ದೂರ ಇರ್ತಾರಲ್ಲ, ಏನು ಮಾಡೋದು. ಆಟೋ ಸಿಗಲ್ವಾ? ಸಂಜೆ ಹೊತ್ತು ಜಾಸ್ತಿ ಸಿಗುತ್ತೆ, ಬೆಳಗುತ್ತಲ್ಲ. ಬೆಳಿಗ್ಗೆ ಇವಾಗ ಸಿಗುತ್ತೆ ಆಟೋ ಅಂದ್ಬಿಟ್ಟು ಹೋದ್ರು. ನಾವೇನು ಮಾಡೋಣ. ಅವ್ರ ಅಜ್ಜಿ ಇಲ್ಲ ಅಂತ ಹೇಳಿದ್ದೆ. ಇವಾಗ ಸ್ಲಿಪ್ಪರ್ ನೋಡಿ ಮೇಡಮ್ ರಿಯಾಕ್ಷನ್ ಚೇಂಜ್. ಶೂ ಬಿಚ್ಚು, ಸಾಕ್ಸ್ ಬಿಚ್ಚು ಬಾ. ಹೋದ್ರು ಅಂತ ಹೇಳ್ದೆ, ಅಳ್ತಿದ್ಲು. ಹಾಂ ಇಲ್ಲ, ಅಲ್ಲೋಗಿ ನಿಂತಿದ್ದೆ 10 ನಿಮಿಷ ನಿಂತಿದ್ದೆ. ಈಗ ಬಂದು ಈಚೆ. ಹಾಂ ಕಳ್ಸಲ್ಲ. ಏನು ಮುದ್ದು ಮಾಡ್ತಾವ್ರಿ. ಹಾಂ ಹಾಂ ಹೌದಾ, ಅಂದರೆ ಮದುವೆನೇ ಮೊದಲಾಗಿದ್ದು. ಅದು ಯಾಕೆ ಅಷ್ಟು ಚಿಕ್ಕ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿ? ಹಾಂ ಇವರೆಲ್ಲ 10 ವರ್ಷಕ್ಕೆ 11 ವರ್ಷಕ್ಕೆ ಮದುವೆ ಆದಾರಂತೆ ಗಾಯ್ಸ್. ನನ್ನ ಮಗಳು ಅಳ್ತಾ ಇದ್ದಾಳೆ ನೋಡಿ ಅಲ್ಲಿ. ನನ್ನ ಮಗಳು ಸಿಕ್ಕಾಬಟ್ಟೆ ಅಳ್ತಾವಳೆ, ನಮ್ಮ ಅತ್ತೆನ ತಪ್ಕೊಂಡು ಇರವ್ವ ಅಂದ್ಕೊಂಡು. ಅಮ್ಮ ಅಮ್ಮ ಲೋಟ ಎತ್ತು ಸಿಂಕಕ್ಕೆ ಅಳ್ತಾ ಇದ್ದಾಳೆ. ಹೊರಡ್ತಾ ಇದ್ದಾರೆ. ಟೈಮ್ ಬಂದು 4:45 ಆಗಿದೆ. ಅಮ್ಮ ಅಪ್ಪ ಏಕೆ ಹೋಮ್ವರ್ಕ್ ಬರೆಯಲ್ವಾ? ಬೇಡ, ಇಲ್ಲ ಅವ್ರು ಬರಲ್ಲ ಹಿಂಗಾಸಿ. ಅವ್ರಿಗೆ ಬೇರೆ ಕಡೆಯಿಂದ ಕಡೆಗೆ ಬಾಡಿಗೆ ಹೋಗ್ತಾರೆ, ಆ ಕಡೆಯಿಂದ ಬಂದ್ಬಿಡ್ತಾರೆ. ಕಮಲಾನಗರದಲ್ಲಿ ಬರಲ್ಲ. ಹೊರಡ್ತಾ ಇದ್ದಾರೆ. ನಾಳೆ ಇರ್ತೀರಮ್ಮ? ನಾಳೆ ಇರಿ, ಬರ್ತೀನಿ. ಇರಿ ಬರ್ತೀನಿ ನಾಳೆ ಕೆಳಗೆ. ಏನ ವೋಟರ್ ಐಡಿ ನೀವು ಬರ್ಸ್ಬಂದ್ರ? ನೀವು ಬುದ್ಧಿವಂತರು, ನೀವು ಕಡಿಮೆನಾ? ನೀವು ನಿಮ್ಮ ಮಂದಿಗೆ ಮಾತಾಡಲ್ವಾ ಅವಳು? ಯಾಕೆ ನಾಚ್ಕತ್ತಾಳೆ ನಿಮ್ಮನ್ನ ನೋಡಿ ಅವಳು? ಮಾದೇವಿ ನನ್ನ ಮಗಳಿಗೆ ಗಡ ಕಡಿಮೆ ಆಯ್ತಲ್ಲ ನೋಡಿ. ನಮ್ಮ ಅತ್ತೆ ದೊಡ್ಡತ್ತೆ ಚಪ್ಪಲಿ ಹಾಕೊಳ್ದಂಗೆ ಹೋಯ್ತಾ ಇದ್ದಾರೆ. ಮರ್ತ್ಬಿಟ್ರೆ ಚಪ್ಪಲಿನ ನಾನೇ ಹಾಕತ್ತೀನಿ ಬಿಡಿ. ಅಮ್ಮ ಇವಾಗ ಅಂಗಡಿಗೆ ಬೇಡ, ಅವಳು ಈಗ ತಂದು ತಿಂದಾಳೆ. ಯಾಕೆ ಬೇಡಮ್ಮ ಅಂಗಡಿಗೆ? ಆಮೇಲೆ ಅಪ್ಪನ ಕೈಲಿ ತರಿಸ್ತೀನಿ ಬಿಡು. ಬೇಡ. ಇವಾಗ ಎಲ್ಲ ಹೊರಟರು. ನಮ್ಮ ಅತ್ತೆಯರು ಮತ್ತು ನಮ್ಮ ಅತ್ತೆಯಾರ ಅತ್ತಿಗೆ ಒಬ್ಬರು ಎಲ್ಲ ಬಂದಿದ್ದರು. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಕಾಫಿ ಮಾಡಿಕೊಟ್ಟೆ. ಕಾಫಿ ಕುಡಿದು ಹೋದರು. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಇನ್ನೇನು ಜಾಸ್ತಿ ಕೆಲಸ ಇಲ್ಲ. ಪಾತ್ರೆ ಎಲ್ಲ ತೊಳ್ಕೊಂಡೆ ಅವರಿದ್ದಾಗಲೇ. ಇನ್ನೊಂದು ಸ್ವಲ್ಪ ಕೆಲಸ ಇದೆ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಕೆಲಸ ಮಾಡ್ಕೊತೀನಿ. ಇವಾಗ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 9:15 ಆಗಿದೆ. ನಮ್ಮ ಅತ್ತೆ ಮನೆ ಹತ್ರ ಬಂದಿದ್ದೆ. ಯಾಕಪ್ಪ ಅಂದರೆ ನನ್ನ ಹಸ್ಬೆಂಡ್ಗೆ ಇವತ್ತು ಮದ್ದು ತೆಗೆಸ್ಕೊಂಬಂದು ಮಲಗಿದ್ರು. ಅವ್ರಿಗೆ ಇಡ್ಲಿ ಕೊಡೋಕೆ ಹೇಳಿದ್ರಂತೆ. ಕಾಲು ಸೂಪು ಇಡ್ಲಿ ಈ ಥರ ಏನಾದರೂ ತೊಗೊಳ್ಳಿ ಅಂತ ಹೇಳಿದ್ರಂತೆ. ಮನೇಲಿ ಇಡ್ಲಿ ಮಾಡಿತ್ತಿಲ್ಲ ನಾನು. ಹೋಟ್ಲಲ್ಲಿ ತಂದುಕೊಡ್ತೀನಿ ಅಂದೆ. ಆದರೆ ನಮ್ಮ ಅತ್ತೆ ಕೇಳಬೇಕಲ್ಲ, ಹೋಟ್ಲದು ಬೇಡ ಅವನಿಗೆ, ನಾನೇ ಇಡ್ಲಿ ಮಾಡಿದ್ದೀನಿ, ಬಾ ತಗೊಂಡೋಗು ಅಂತ ಹಿಂಸೆ ಕೊಟ್ಟರು. ಅದರಿಂದ ತಗೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ. ಹಿಡಿತದ ಎಲ್ಲಾದ್ರು ಯಾಕೆ ಜಯಮ್ಮ ನೋಡ್ಬೋದು. ನಮ್ಮ ಅತ್ತೆ ಇಡ್ಲಿ ಕೊಟ್ಟಿದ್ದಾರೆ. ನಾನು ನನ್ನ ಹಸ್ಬೆಂಡಿಗೆ ತೊಗೊಂಡೋಗೋಣ ಅಂತ ಬಂದಿದ್ದು. ನೀನು ತಿನ್ನು ಅಂತ ಹಿಂಸೆ ಮಾಡಿ ಇಡ್ಲಿ ಕೊಟ್ಟಿದ್ದಾರೆ. ತಿಂದ್ಬಿಟ್ಟು ನಾನು ಹೊರಡ್ತೀನಿ. ಅವ್ರಿಗೆ ಟಿಫನ್ಗೆ ಲೇಟ್ ಆಗುತ್ತೆ. ಇವಾಗ ನಾನು ನಮ್ಮ ಅತ್ತೆ ಮನೆಯಿಂದ ನಮ್ಮ ಮನೆಗೆ ಬಂದೆ. ಇವತ್ತು ಮದ್ದು ತೆಗೆಸ್ಕೊಬಂದು ಮಲಗಿದ್ದಾರೆ ನಮ್ಮ ಮನೆಯವರು. ನನಗೂ ಪೂರ್ತಿ ನಂಬಿಕೆ ಇತ್ತಿಲ್ಲ ಮದ್ದಾಕಿದ್ದಾರೆ ಅಂತ. ಬೆಳಗ್ಗೆ ಅದು ಹೊಟ್ಟೆಯಿಂದ ಬಿತ್ತಂತೆ, ಏನೋ ನೀರು ಕೊಟ್ರಂತೆ ಅವರು ತೆಗೆಯೋರು. ಅದನ್ನ ಕುಡಿದ್ಮೇಲೆ ವಾಮಿಂಟಲ್ಲಿ ಒಂದು
ಇಷ್ಟಪ್ಪ ಗೋಲಿ ಗಾತ್ರದ್ದು ಒಂದು ಬಿದ್ದಿದೆ. ಆವಾಗಲೇ ನನಗೆ ಪೂರ್ತಿ ನಂಬಿಕೆ ಬಂದಿದ್ದು ಮದ್ದು ಹಾಕಿದ್ದಾರೆ ಅಂತ. ಅದರಿಂದ ನನ್ನ ಹಸ್ಬೆಂಡು ಅಷ್ಟೊಂದು ವೀಕ್ ಆಗಿರೋದು. ನೀವು ತುಂಬ ಜನ ಹೇಳ್ತಾ ಇದ್ದೀರಾ ಎಂತಕ್ಕೆ ಅಷ್ಟೊಂದು ವೀಕ್ ಆಗಿದ್ದಾರೆ ನಿಮ್ಮ ಹಸ್ಬೆಂಡು ಅಂತ. ಇದೇ ಕಾರಣಕ್ಕೆ ಅನಿಸುತ್ತೆ. ಅಂದರೆ ಬ್ಲಡ್ ಟೆಸ್ಟು ಎಲ್ಲ ಮಾಡಿಸಿದ್ದೀವಿ, ಒಂದು 2-3 ತಲೂ ಹಾಸ್ಪಿಟ್ಲಿಗೆ ತೋರಿಸಿದ್ದೀವಿ. ಆದರೂ ಅವರು ಫುಲ್ ಹುಷಾರಾಗಲಿಲ್ಲ. ದೇವ್ರಿಗೂ ಹೋಗಿ ಬಂತು, ನೀವು ನೋಡಿರ್ತೀರ. ಆದ್ರೂ ಸ್ವಲ್ಪ ಅವ್ರಿಗೆ ಹುಷಾರಾಗಿತ್ತಿಲ್ಲ. ಇವಾಗ ಮತ್ತೆ ತೆಗ್ಸಿದ್ದೀವಿ ಇವತ್ತು. ನೋಡೋಣ ಇನ್ನು ಮುಂದೆ ಹೇಗಾಗ್ತಾರೋ ಏನೋ ಗೊತ್ತಿಲ್ಲ. ಮಲಗಿದ್ದಾರೆ ಅಂತ ಪೇಷಂಟ್ ಥರ ಮಲಗಿದ್ದಾರೆ. ನಿಜವಾಗ್ಲೂ ಆ ಮುಡಿ ಕೊಟ್ಟಿರೋದಕ್ಕೂ ಅವರು ಪೇಷಂಟ್ ಥರ ಮಲ್ಕೊಳ್ಳೋದಕ್ಕೂ ಬೇಜಾರಾಗ್ಬಿಟ್ಟೈತೆ ನನಗಂತೂ. ಇವಾಗ ಇಡ್ಲಿ ಹಾಕ್ಕೊಡ್ಬೇಕು. ಟೈಮ್ ಬಂದು 10 o'clock ಆಗಿದೆ. ಬಿಸಿ ಇಡ್ಲಿ ಹಾಕ್ಕೊಟ್ಟಿದ್ದಾರೆ, ಕೊಡಬೇಕು. ನಿಜವಾಗ್ಲೂ ಈ ಮಗನ ತಲೂ ಅಮ್ಮನ ತಲೂ ನನಗೆ ಆಗ್ತಾಯಿಲ್ಲ. ಯಾಕಂದರೆ ನಮ್ಮ ಅತ್ತೆ ಒಂದು ಹೇಳ್ತಾರೆ, ನನ್ನ ಹಸ್ಬೆಂಡ್ ಒಂದು ಹೇಳ್ತಾರೆ. ಅವ್ರ ಮಾತು ಇವ್ರು ಕೇಳಲ್ಲ, ಇವ್ರ ಮಾತು ಅವ್ರು ಕೇಳಲ್ಲ. ಹಂಗಾಗ್ಬಿಟ್ಟೈತೆ. ಮಧ್ಯದಲ್ಲಿ ಸಿಗೋಕೊಂಡು ನಾನು ಒದ್ದಾಡ್ತಾ ಇದ್ದೀನಿ. ಇವಾಗ ತಿಂಡಿ ಹಾಕೊಟ್ಟೆ ತಿಂತಾಯಿದ್ದಾರೆ. ನಿಜವಾಗ್ಲೂ ಈ ಅಮ್ಮ ಮಗಂತ ನನಗೆ ಬೇಯೋಕ್ಕೆ ಆಗ್ತಾಯಿಲ್ಲ. ಫುಲ್ಲು ಟಾರ್ಚರ್ ಕೊಡ್ತಾಯಿದ್ದಾರೆ. ಏನಪ್ಪ ಅಂದರೆ ನಮ್ಮ ಅತ್ತೆ ಮಾತು ನನ್ನ ಹಸ್ಬೆಂಡ್ ಕೇಳಲ್ಲ, ನನ್ನ ಹಸ್ಬೆಂಡ್ ಮಾತು ನಮ್ಮ ಅತ್ತೆ ಕೇಳಲ್ಲ. ಏನೋ ಇದು ಮದ್ದು ತೆಗ್ಸಿದ್ಮೇಲೆ ಒಂದು 3 days ಕಂಪ್ಲೀಟ್ ರೆಸ್ಟ್ ಮಾಡಬೇಕಂತೆ. ಎಲ್ಲೂ ಗಾಳೀಲಿ ಹೊರಗಡೆ ಕಳ್ಸಂಗಿಲ್ವಂತೆ. ನಮ್ಮ ಅತ್ತೆ ಹೇಳ್ತಾರೆ ಕಳಿಸ್ಬೇಡ ಎಲ್ಲೂ ಅಂತ. ನನ್ನ ಹಸ್ಬೆಂಡ್ ಹೇಳ್ತಾರೆ ಅವ್ರ ಮಾತು ಕೇಳ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ, ಸುಮ್ಮನೆ ಇರು, ಏನಿಲ್ಲ ಹಂಗೇನಿಲ್ಲ ಅಂತ ನನ್ನ ಹಸ್ಬೆಂಡ್ ಹೇಳ್ತಾರೆ. ಮತ್ತು ನಮ್ಮ ಅತ್ತೆ ಪತ್ತೆ ಇರಬೇಕು, ಆ ಊಟ ತಿನ್ನಬಾರ್ದು, ಈ ಊಟ ತಿನ್ನಬಾರ್ದು ಅಂತ ಹೇಳ್ತಾರೆ. ನನ್ನ ಹಸ್ಬೆಂಡು ಏನಿಲ್ಲ ಅವರೇ ಹೇಳಿದ್ದಾರೆ ಎಲ್ಲನೂ ತಿನ್ಬೋದು ಅಂತ ನನ್ನ ಹಸ್ಬೆಂಡ್ ಹೇಳ್ತಾರೆ. ನಿಜವಾಗ್ಲೂ ಈ ಕಡೆ ಮಗನ ಮಾತು ಕೇಳೋಕ್ಕಾಗಲ್ಲ, ಆ ಕಡೆ ಅತ್ತೆ ಮಾತು ಕೇಳೋಕ್ಕಾಗಲ್ಲ. ಹಂಗಾಗ್ಬಿಟ್ಟಿದೆ ನನ್ನ ಕತೆ. ಇವತ್ತೊಂದು ದಿವಸ ಎಲ್ಲೂ ಕಳಿಸಲ್ಲ, ರೆಸ್ಟ್ ಮಾಡಿಸ್ತೀನಿ, ಮನೇಲಿ ಮಲ್ಕೊಳ್ಳಿ. ಏನ್ರಿ ಇವತ್ತೊಂದು ದಿವಸನಾದರೂ ಇರಿ, ಮನೇಲಿ ಗಾಡೀಲಿ ಹೋಗ್ಬಾರ್ದಂತೆ. ಅಯ್ಯೋ ಬಾ ಅಂತಾರೆ. ನಿಜವೂ ನನಗೆ ಹಿಂಸೆ ಆಗ್ಬಿಟ್ಟಿದೆ. ನಮ್ಮ ಅತ್ತೆ ಪಾಪ ಅವ್ರಿಗೆ ಮಗನ ಮೇಲೆ ಕೇರು, ಅದು ನಮ್ಮ ಮನೆಯವ್ರು ಅರ್ಥ ಮಾಡ್ಕೊಳ್ಳಲ್ಲ. ಮಗನ ಮೇಲೆ ಕೇರ್ಗೆ 150 ಸತಿ ಫೋನ್ ಮಾಡ್ತಾರೆ. ಅಲ್ಲಿ ಕಳಿಸ್ಬೇಡ, ಇಲ್ಲಿ ಕಳಿಸ್ಬೇಡ, ಹಂಗೆ ನೋಡ್ಕೊ ಹಿಂಗೆ ನೋಡ್ಕೊ ಅಂತ. ಅಂದರೆ ಇವ್ರು ನಮ್ಮ ಅತ್ತೆ ಅಲ್ಲಿಗೆ ಬನ್ನಿ ನಾನು ನೋಡ್ಕೋತೀನಿ ಅಂತ. ನನಗೆ ನನ್ನ ಮಗಳು ಸ್ಕೂಲ್ ಬಿಟ್ಟೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅದರಿಂದ ಇಲ್ಲೇ ನೋಡ್ಕೊತೀನಿ ಬಿಡಿಯಮ್ಮ ಅಂದೆ. ಆದ್ರೂ ಪಾಪ 150 ಸತಿ ಫೋನ್ ಮಾಡ್ತಾರೆ, ಹೆಂಗಿದ್ದಾನೆ ಏನು ಎತ್ತು ಅಂತ. ಇವಾಗ ಅಳ್ತಲೇ ಇದ್ದರು ಅವರು. ಮಾಡೋದು ನನ್ನ ಮಗನಿಗೆ ಇಷ್ಟು ಕಷ್ಟ ಹಂಗೆ ಹಿಂಗೆ ಅಂತ. ತಾಯಿ ಮನಸ್ಸೇ ಹಂಗೆ. ಅದು ನನ್ನ ಹಸ್ಬೆಂಡ್ ಅರ್ಥ ಮಾಡ್ಕೋಬೇಕು. ಅವರು ಅರ್ಥ ಮಾಡ್ಕೊಳ್ಳಲ್ಲ. ಏನೂ ಆಗಲ್ಲ ಅನ್ನೋ ಕೇರ್ಲೆಸ್ ಜಾಸ್ತಿ ನನ್ನ ಹಸ್ಬೆಂಡ್ಗೆ. ನಮ್ಮ ಅತ್ತೆಗೆ ಏನಾದರೂ ಆಗ್ಬಿಡುತ್ತೆ ಅನ್ನೋ ಭಯ ಜಾಸ್ತಿ. ಇವರಿಬ್ಬರು ಮಧ್ಯದಲ್ಲಿ ನನಗೆ ತಲೆನೋವು ಬಂದ್ಬಿಟ್ಟಿದೆ. ಇವಾಗ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನನ್ನ ಹಸ್ಬೆಂಡ್ನ ನೋಡಿ ಸ್ವಲ್ಪ ಬೇಜಾರಾಯಿತು. ಅದರಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 7:30 ಆಗಿದೆ. ಏನಪ್ಪ ಅಂದರೆ ನಾನು ಆಗಲೇ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ. 6:30ಲೇ ನನ್ನ ಕೆಲಸ ಎಲ್ಲ ಮುಗೀತು. ಪೂಜೆ ಎಲ್ಲ 6:30ಲೇ ಮುಗಿಸ್ಕೊಂಡೆ. ಅಂದರೆ ಏನಪ್ಪ ಅಂದರೆ ಗ್ಯಾಸ್ ಖಾಲಿಯಾಗಿತ್ತು. ಗ್ಯಾಸ್ ತರೋಕ್ಕೆ ಇಷ್ಟೊತ್ತಾಯಿತು, 1 hour ಆಯಿತು. ಇವಾಗ ಅಡುಗೆಗೆ ರೊಟ್ಟಿ ಮಾಡೋಣ ಅಂತ ಇದ್ದೀನಿ. ಯಾಕಪ್ಪ ಅಂದರೆ ನಾನು ರೊಟ್ಟಿ ಮಾಡಿರೋ ವೀಡಿಯೋಸ್ ನೋಡಿ ನಮ್ಮ ಹಳೆ ಮನೆ ಓನರ್ ಆಂಟಿ ಮಗಳು ರೊಟ್ಟಿ ಕೇಳ್ತಲೇ ಇದ್ರಂತೆ. ನಿಮ್ಮ ಅಮ್ಮಂತ ರೊಟ್ಟಿ ಮಾಡಿಸ್ಕೊಂಬ ಅಂತ ನನ್ನ ಮಗಳಿಗೆ ಹೇಳಿ ಕಳಿಸ್ತಲೇ ಇದ್ದರು. ನನಗೂ ಮಾಡೋಕ್ಕಾಗಿರಲಿಲ್ಲ. ಅದರಿಂದ ಇವತ್ತು ಮಾಡಿಕೊಡೋಣ ಅಂದ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಗುಡ್ಗಾರ ಬೇಕಂತೆ ಅವ್ರಿಗೆ. ನನ್ನ ಹಳೆ ವಿಡಿಯೋದಲ್ಲಿ ನೀವು ನೋಡಿರ್ತೀರಲ್ವ, ರೊಟ್ಟಿ ಮತ್ತು ಗುಡ್ಗಾರ ರೆಸಿಪಿ ತೋರಿಸಿದ್ನಲ್ಲ, ಆ ವಿಡಿಯೋಸ್ ನೋಡಿ ಕೇಳ್ತಲೇ ಇದ್ರಂತೆ. ನಾನು ಮಾಡ್ಕೊಡೋಕ್ಕೆ ಆಗಿರಲಿಲ್ಲ. ಇವತ್ತು ಬಂದಿದ್ದಾರೆ ಅವ್ರ ಅಮ್ಮನ ಮನೆಗೆ, ಅದರಿಂದ ಮಾಡಿಕೊಡೋಣ ಅಂದ್ಬಿಟ್ಟು ಫಸ್ಟು ಗುಡ್ಗಾರಕ್ಕೆ ಟೊಮೊಟೊ ಎಲ್ಲ ಬೇಯೋಕೆ ಇಟ್ಬಿಡ್ತೀನಿ. ಗುಡ್ಗಾರ ತುಂಬ ಖಾರ ಇರುತ್ತೆ. ಅದರಿಂದ ಸ್ವಲ್ಪ ಖಾರ ಕಡಿಮೆ ಹಾಕ್ಸ್ಬಿಟ್ಟು ಮಾಡ್ಕೊಂಬ ಅಂತ ಹೇಳಿದಾರಂತೆ, ಮಾಡಿಸ್ಕೋಬಾ ಅಂತ ಹೇಳಿದಾರಂತೆ. ಅದರಿಂದ ಸ್ವಲ್ಪ ಖಾರ ಕಡಿಮೆ ಹಾಕಿ ಟೊಮೊಟೊ ಜಾಸ್ತಿ ಹಾಕಿ ಮಾಡಿಕೊಡೋಣ ಅಂದ್ಬಿಟ್ಟು ಅವ್ರಿಗೆ ಅಕ್ಕಿ ರೊಟ್ಟಿ ಮಾಡ್ಕೊಡ್ತೀನಿ. ಯಾಕೋ ನಮಗೆ ರಾಗಿ ರೊಟ್ಟಿ ತಿನ್ನಬೇಕು ಅನ್ನಿಸ್ತಾ ಇದೆ. ಅದರಿಂದ ನಾನು ನಮಗೆ ಅದೇ ಮೆಥಡಲ್ಲಿ ಅಕ್ಕಿ ರೊಟ್ಟಿ ಎಲ್ಲ ಮಾಡಾದ್ಮೇಲೆ ನನ್ನ ಹಸ್ಬೆಂಡ್ಗೆ ನನಗೆ ರಾಗಿ ರೊಟ್ಟಿ ಮಾಡ್ಕೊತೀನಿ. ಒಂದು ಕಡೆ ಕುದಿಗಿಟ್ಕೋಬೇಕು ರೊಟ್ಟಿಗೆ. ಈ ರೆಸಿಪಿ ಡೀಟೇಲಾಗಿ ನೀಟಾಗಿ ತೋರಿಸಿದ್ದೀನಿ. ಒಂದ್ಸಲ ಯಾರಿಗೆಲ್ಲ ಬೇಕು ಈ ರೆಸಿಪಿ ನನ್ನ ಚಾನಲ್ನ ಚೆಕ್ ಮಾಡಿ. ಆ ವಿಡಿಯೋಸ್ ನೋಡಿದ್ರೆ ನೀವು ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ತುಂಬ ಈಸಿಯಾಗಿ ಮಾಡ್ಕೋಬೋದು. ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ. ಒಂದ್ಸಲ ಖಂಡಿತ ನೀವು ಟ್ರೈ ಮಾಡಿ. ಇವಾಗ ಟೈಮ್ ಬಂದು 8:30 ಆಗಿದೆ. ಗ್ಯಾಸ್ ಖಾಲಿ ಆಯ್ತಲ್ಲ, ಅದರಿಂದ ಸ್ವಲ್ಪ ಲೇಟ್ ಆಯಿತು. ನಾನು 8 o'clockಗೆಲ್ಲ ರೊಟ್ಟಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ಪಾಪ ಅವ್ರಿಗೆ ಊಟಕ್ಕೆ ಲೇಟ್ ಆಯಿತೋ ಏನೋ. ರೊಟ್ಟಿಗೆ ಹಿಟ್ಟೆಲ್ಲ ರೆಡಿ ಮಾಡಿಕೊಂಡು ಒಂದು ರೊಟ್ಟಿನೂ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಹಾಗೆ ಒಂದು ಸೈಡು ತವ ಇಟ್ಕೊಂಡಿದ್ದೆ. ತವಾನು ಚೆನ್ನಾಗಿ ಕಾದಿದೆ. ಇವಾಗ ರೊಟ್ಟಿ ಎತ್ತಿ ತವ ಮೇಲೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ಇನ್ನೊಂದು ಸೈಡು ಗುಡ್ಗಾರಕ್ಕೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಬೇಯಿಸೋಕ್ಕೆ ಇಟ್ಟಿದ್ದೀನಿ. ಅದನ್ನು ಕಂಪ್ಲೀಟ್ ತಣ್ಣಗಾದ್ಮೇಲೆ ರುಬ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡ್ರೆ ಗುಡ್ಗಾರನೂ ರೆಡಿ ಆಗುತ್ತೆ.
ಒಂದು ಕಡೆ ಗೊಡ್ಗಾರಕ್ಕೆ ಬೇಯ್ತಾ ಇದೆ ನೋಡ್ಬೋದು. ಒಂದು ಕಡೆ ತವ ಇಟ್ಕೊಂಡಿದ್ದೀನಿ. ಆಯಿತು, ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಹಸಿಟ್ಟು ತುಂಬ ಸಾಫ್ಟ್ ಆಗಿದೆ, ಅದರಿಂದ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಗೊಡ್ಗಾರನೂ ರೆಡಿ ಆಯಿತು ನೋಡ್ಬೋದು. ರೊಟ್ಟಿನೂ ರೆಡಿಯಾಗಿದೆ. ಅವ್ರಿಗೆ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಮೊದಲಾಗೇನೆ. ಅವ್ರು ತಿನ್ನಲ್ವಂತೆ, 2 ಕೊಟ್ಟು ಕಳಿಸು ಅಂದರು. ಇರಲಿ ಅಂದ್ಬಿಟ್ಟು ನಾನು 3 ಪ್ಯಾಕ್ ಮಾಡಿದ್ದೀನಿ. ಗೊಡ್ಗಾರ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕಿದ್ದೀನಿ, ಯಾಕಂದರೆ ಅವ್ರಿಗೆ ಖಾರ ಅಷ್ಟು ಆಗಲ್ಲ. ಆದ್ದರಿಂದ ಸ್ವಲ್ಪ ರೆಡ್ಡಿಗಿದೆ ಗೊಡ್ಗಾರ. ಚೆನ್ನಾಗಿ ಗಟ್ಟಿಯಾಗೋ ಗಂಟ ಕುದಿಸ್ಬಿಟ್ಟು ಕೊಟ್ಟು ಕಳಿಸ್ಬೇಕು. ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ನಮಗೆ. ನಾನು ರಾಗಿ ರೊಟ್ಟಿ ಮಾಡೋಣ ಅಂದ್ಕೊಂಡೆ. ನನ್ನ ಹಸ್ಬೆಂಡು ನನಗೆ ಊಟನೇ ಮಾಡೋಂಗಿಲ್ಲಮ್ಮ, ತಿಂದರೆ 1 ರೊಟ್ಟಿ ಇಲ್ಲ 2 ರೊಟ್ಟಿ ತಿಂತೀನಿ ಸಾಕು ಅಂದರು. ನೋಡ್ಬೋದು ಇಲ್ಲೇ 4 ರೊಟ್ಟಿ ಇದೆ. ನಾನು 1-1.5 ಅಷ್ಟೇ ತಿನ್ನೋದು, ಅದೇ ಸಾಕಾಗುತ್ತೆ ನಮಗೆ. ಆದ್ದರಿಂದ ರಾಗಿ ರೊಟ್ಟಿ ಏನು ಮಾಡಲಿಲ್ಲ. ನಮ್ಮ ಓನರ್ ಆಂಟಿಗೆ ಫೋನ್ ಮಾಡಿದ್ನಲ್ಲ, ಅವರೂ ಕಡಿಮೆನೇ ಕೊಟ್ಟು ಕಳಿಸು, ಜಾಸ್ತಿ ಕೊಡಬೇಡ ಅಂತ ಹೇಳಿದರು. ಅದರಿಂದ ಅವ್ರಿಗೂ 3 ರೊಟ್ಟಿ ಪ್ಯಾಕ್ ಮಾಡಿದ್ದೀನಿ. ನಮಗೆ 4 ರೊಟ್ಟಿ ಮಾಡಿಟ್ಟಿದ್ದೀನಿ, ಸಾಕಾಗುತ್ತೆ ನಮಗೆ. ಅದರಿಂದ ರಾಗಿ ರೊಟ್ಟಿ ಮಾಡಲ್ಲ. ನೋಡೋಣ, ನಾಳೆ ಇಲ್ಲ ನಾಡಿದ್ದು ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ನಬೇಕು. ಯಾಕೋ ನನಗೆ ತಿನ್ನಬೇಕು ಅನ್ನಿಸ್ತಾ ಇತ್ತು. ಅದರಿಂದ ಇವಾಗ ಪ್ಯಾಕ್ ಆಯಿತು, ಕೊಟ್ಟು ಬರಬೇಕು. ಟೈಮ್ ಬಂದು ಪಾಪ 8:30 ಮೇಲಾಗಿದೆ. ಏನಪ್ಪ ಅಂದರೆ ನನ್ನ ಹಸ್ಬೆಂಡು ನನ್ನ 2 ವೀಲರ್ ಎತ್ಕೊಂಡು ಇಲ್ಲೇ ಫ್ರೆಂಡ್ ಅಂಗಡಿ ಹತ್ರ ಹೋದರು. ಬರೋ ಅಷ್ಟರಲ್ಲಿ ಇಲ್ಲಿ ಬಂದು ಮನೆ ಹತ್ರ ನಿಲ್ಲಿಸಿದ್ರಂತೆ, ಪೆಟ್ರೋಲ್ ಖಾಲಿ ಅಂತೆ. ಅವರು ನೋಡ್ಕೊಂಡಿಲ್ಲ. ನಿನ್ನೆಯಿಂದ ಪಾಪ ಅವರೇ ಓಡಾಡ್ತಾ ಇದ್ದಾರೆ, ಮನೇಲಿದ್ದಾರಲ್ಲ. ಅದರಿಂದ ನಾನು ಎಲ್ಲೂ ಹೋಗಿಲ್ವಲ್ಲ, ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ. ಆಗಲೂ ನೋಡ್ಕೊಳ್ಳಿಲ್ಲ ನಾನು. ಏನು ಮಾಡೋಕ್ಕಾಗಲ್ಲ. ಇಲ್ಲೇ ಹತ್ರದಲ್ಲಿ ನಡ್ಕೊಂಡೋಗಿ ಕೊಟ್ಬಿಟ್ಟು ಬರಬೇಕು. ಹೋಗ್ರಿ ಮನೆಗೆ, ಅವರು ಬರ್ತಾವ್ರೆ, ಇಲ್ಲೇ ಪಕ್ಕದ ರೋಡು. ಅದರಿಂದ ನಮ್ಮ ಹಸ್ಬೆಂಡು ಬರ್ತೀನಿ ಅಂತ ಬರ್ತಾ ಇದ್ದಾರೆ. ಇನ್ನು ಮನೆಗೆ ಹೋಗಿದ್ರೆ ನಾನು ಕೊಟ್ಬಿಟ್ಟು ಇತ್ತು ಕರ್ಕೊಬರ್ತಾಯಿದ್ದೆ. ನನ್ನ ಮಗಳು ಅಲ್ಲೇ ಇದ್ದಾಳೆ. ಇವಾಗ ಕೊಟ್ಬಿಟ್ಟು ಕರ್ಕೊಂಡು ಬರಬೇಕು ಮನೆಗೆ. ನಾವು ಕೊಟ್ಬಿಟ್ಟು ಬಂದು ಅಲ್ಲೇ ಒಂದು ½ ಅನ್ ಅವರೇ ಆಯಿತು ಕೊಟ್ಟು ಬಂದು. ನನ್ನ ಮಗಳು ಬರಲಿಲ್ಲ, ಯಾಕಂದರೆ ಇನ್ನೊಂದು ಅರ್ಧ ಗಂಟೆ ಇದ್ಬಿಟ್ಟು ಬರ್ತೀನಮ್ಮ, ಅವ್ರ ಹತ್ರನೇ ಡ್ರಾಪ್ ಹಾಕಿಸ್ಕೊತೀನಿ ಅಂದ್ಲು. ಅದರಿಂದ ಬಿಟ್ಟು ಬಂದು ಇವಾಗ ನಾವು ಊಟ ಮಾಡ್ತಾಯಿದ್ದೀವಿ. ನೋಡ್ಬೋದು, ತುಪ್ಪ, ಗೊಡ್ಗಾರ, ರೊಟ್ಟಿ. ನನ್ನ ಹಸ್ಬೆಂಡು ಅಲ್ಲಿ ತಿಂತಾಯಿದ್ದಾರೆ, ನಾನಿಲ್ಲಿ ತಿಂತಾಯಿದ್ದೀನಿ. ಸೂಪರಾಗೈತೆ. ರೊಟ್ಟಿ ತುಂಬ ಸಾಫ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಈ ವ್ಲಾಗ್ ಹೇಗಿತ್ತು ಅಂತ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.